ಏನು ಕರ್ಸಿಬಿಟ್ಟು ಟಿ ಶರ್ಟ್ ಹಾಕೊಂಡ್ ಬಂದಂತೆ ಗೊತ್ತಾ? ಯಾಕೆ? ಲಾಯಲ್ ಅಂತ. Hello everyone, I'm Risha. Welcome to Risha's Diary. If you have seen my last video, you might know that I traveled to France to meet one of my friend. If you have not watched the part 1 yet, the link will be in the description. Please go and check it out. If you are new here, do subscribe. Like, share and comment to show your support. ಬೇಗ ಬಾ, ಬಸ್ ಹೋದ್ರೆ ನೆಕ್ಸ್ಟ್ 15 ನಿಮಿಷ ಆಗುತ್ತೆ. ಬಸ್ಸೇ ಬರ್ತಾಯಿಲ್ಲ ಇವತ್ತು. ಎಷ್ಟೊತ್ತು ವೇಟ್ ಮಾಡ್ತಾ ಇದೀವಿ, ಆದ್ರೂ ಬಸ್ ಬರ್ತಾ ಇಲ್ಲ. ಇವಳು ಇದ್ದಿದ್ದೆ, ಇವಳು ಬಂದಾಗೆಲ್ಲ ಲೇಟೇ. ನಿನ್ನೆ ಟ್ರೈನ್ ಲೇಟು, ಫ್ಲೈಟ್ ಲೇಟು, ಇವತ್ತು ಬಸ್ ಲೇಟು. ಸೀರಿಯಸ್ ಆಗಿ ಬಸ್ ಬರ್ತಾಯಿಲ್ಲ. ಸೊ ನಾವು ವೇಟ್ ಮಾಡ್ತಾ ಇದೀವಿ 10 ಮಿನಿಟ್ಸಿಂದ, ಬಸ್ ಬರ್ತಾ ಇಲ್ಲ. ಜೊತೆ ಬಂದು 1 ಗಂಟೆ ಆಯಿತು. ಇವತ್ತೇ ಫಸ್ಟ್ ಟೈಮು ಒಂದು ಬಸ್ಸು ಬಂದಿಲ್ಲ. ಬೆಳಗ್ಗೆ ಹೋಗೋಣ ಅಂದರೆ ಮಧ್ಯಾಹ್ನ ಹೋಗ್ಬಿಟ್ಟಿದ್ದೀವಿ ರಾತ್ರಿ. 1 ಅವರ್ ಆಯಿತು ಕಾಯ್ತಾ ಇದ್ದೀವಿ, ಬಸ್ ಇನ್ನೂ ಬಂದಿಲ್ಲ. ಇವಾಗ ನಮ್ಮ ಫ್ರೆಂಡ್ಸಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾನು ನನ್ನ ಫ್ರೆಂಡ್ ವರ್ಕ್ ಮಾಡ್ತಿರೋ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ. ಹೋಗಿ ಊಟ ತಂದು ಅಲ್ಲೇ ತಿನ್ಬೇಕಷ್ಟೇ. ಅವ್ರ ಜೊತೆ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಇವತ್ತು ಡಿಲೇ ಅಂತ ಹೆಸರಿಡ್ಬೇಕಿತ್ತು ನಿನಗೆ. ಕಾಲೇಜಿಗೆ ಹೋಗೋದಕ್ಕೆ ಒಂದೇ ಬಸ್ ಇರೋದು, ಒಂದೇ ರೂಟಿಗೆ ಹೋಗೋ ಒಂದೇ ಬಸ್ ಇರೋದು. ಸೊ ಆಲ್ರೆಡಿ 3 ಬಸ್ 1 ಮಿನಿಟ್ ತನಕ ಬಂದು ಕ್ಯಾನ್ಸಲ್ ಆಗಿ ಮತ್ತೆ 10 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಸೊ ಇವಾಗ ಅವ್ನು ಗೈಡಿಗೆ ಕಾಲ್ ಮಾಡಿದ್ದಾನೆ ಬಸ್ ಬಗ್ಗೆ ಕೇಳಕ್ಕೆ. ಆ್ಯಂಡ್ ಅವರು ಬಸ್ ಇವತ್ತು ಯಾವ ಬಸ್ಸು ಇಲ್ಲ ಅಂತ ಹೇಳಿರೋ ಥರ ಇದೆ. Actually, we are ready. I will ask her. If she's okay, we will come by walk. Otherwise, I will go back to home. Okay, yeah. Bye. No bus. ಇಲ್ವಂತೆ ನಿನ್ನ ಕಾಲು ಗುಣದಿಂದ ಬಸ್ಸೇ ಸ್ಟಾಪ್ ಮಾಡ್ಬಿಟ್ಟವ್ರೆ. ಇವಾಗ ನಾವು ನಡ್ಕೊಂಡು ಹೋಗೋಣ ಅಲ್ಲ ಹೆಂಗೋ ಹೋಗ್ತೀವಿ, ಎಲ್ಲಾದ್ರೂ ಹೋಗ್ಬೇಕು. ನಡ್ಕೊಂಡು ಹೋಗೋಣವಾ? ಯಾ, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಹೋಗೋಣವಾ? ನನಗೆ ಬೈಕೊಂಡಾಯ್ತು ಇವನು. ಇಲ್ಲಿ ಬಸ್ ಎಲ್ಲ ಕ್ಯಾನ್ಸಲ್ ಆಗಿದೆ ಇವತ್ತು, ಆದರೆ ನನ್ನ ಕಾಲ್ಗುಣದಿಂದ ಆಗಿದೆ ಅಂತ ಬೈಕೊತಾ ಇದ್ದಾನೆ. ಇವಾಗ ಬೈ ವಾಕ್ ಹೋಗ್ತಾ ಇದ್ದೀವಿ. ಸೊ ಇಟ್ ವಿಲ್ ಟೇಕ್ 30 ಮಿನಿಟ್ಸ್. ನಮ್ಮ ರಿಷನ ಆಸೆ ಅಂತೆ ಇವತ್ತು ಓಲ್ ಹಮಿಯಾದಲ್ಲೇ ಬಸ್ಗಳಿಲ್ವಂತೆ. ಸೊ ನಾವು ವಾಕಲ್ಲೇ ಹೋಗ್ಬೇಕಲ್ಲ. ಫೈನಲಿ ನಾವು ಯೂನಿವರ್ಸಿಟಿ ಹತ್ರ ರೀಚ್ ಆದ್ವಿ ಆಫ್ಟರ್ ಅ ಲಾಂಗ್ ವಾಕ್. ನನ್ನ ಇನ್ನೊಬ್ಳು ಫ್ರೆಂಡ್ ಇಂಡಿಯಾದಲ್ಲಿ ಇರೋಳ ಜೊತೆ ಮಾತಾಡ್ತಾ ಇದ್ದಾನೆ. ವಿ ರೀಚ್ ಅವರ್ ಯೂನಿವರ್ಸಿಟಿ. ಇನ್ನೂ ದೂರ ಐತೆ, ನಡಿಬೇಕು ಬಾಯಿ. ಸೊ ಯಾರು ಬಂದಿಲ್ಲ. ಯೂನಿವರ್ಸಿಟಿ ರಜೆ ಹೋಗ್ಬೇಕು. ಹೌದು, ಬಸ್ಸೇ ಓಡಾಡ್ತಾ ಇಲ್ಲ ಅಂದ್ರೆ ಯೂನಿವರ್ಸಿಟಿ ರಜೆ ಇರಲ್ವಾ? ಹೌದು. ಮತ್ತೆ ನಮ್ಮನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀಯ ಅಲ್ಲಿಗೆ? ನೀನು ಕರ್ಕೊಂಡ್ಬಂದಿರೋದು ಯೂನಿವರ್ಸಿಟಿ ತೋರ್ಸಕ್ಕೆ. ಇದು ಸಿವಿಲ್ ಡಿಪಾರ್ಟ್ಮೆಂಟ್, ಇದು CS ಡಿಪಾರ್ಟ್ಮೆಂಟ್, ನಮ್ಮದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್. ಕೆಮಿಸ್ಟ್ರಿ ಇಲ್ಲ, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಹಾಯ್ ಹೇಳು. ಹಾಯ್. ಈ ಮಳೆ ಬಂದಾಗ ಬಿಟ್ಟಿದ್ದೀರಾ, ಸ್ನೋ ಬಿದ್ದಾಗೆಲ್ಲ ನಡೆಸ್ತಾ ಇದ್ದೀರಾ. ಪಾಪ ನಮ್ಮ ಸರ್ ನಮಗೋಸ್ಕರ ಊಟ ಮಾಡ್ದಲ್ಲೇ ಕಾಯ್ತವ್ರೆ ಲಂಚ್ಗೆ ಹೋಗೋಣ ಅಂತ. ಸೊ ಇವಾಗ ಹೋಗ್ತೀವಿ, ಅಲ್ಲಿ ಸ್ಟೀಫನ್ ಕಾಯ್ತಾ ಇದ್ದಾರೆ. ಸೊ ಅವ್ರ ಜೊತೆ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಟು ಹ್ಯಾವ್ ಸಮ್ ಫುಡ್. ಬಾಯ್ ಬಾಯ್ ನಿಸು. Finally we are inside. This is my office in my boss chamber, train chamber. Nice. While I have a chair, you can chair. Yes.
ಆಫೀಸಿಗೆ ಬಂದಾದಮೇಲೆ ಬ್ಯಾಗೆಲ್ಲ ಇಟ್ಟು ಲ್ಯಾಬೆಲ್ಲ ನೋಡೋಕೆ ಹೊರಟ್ವಿ. ಆಮೇಲೆ ಅವ್ನ ಗೈಡ್ನ ಕೂಡ ಮೀಟ್ ಆದ್ವಿ. ನಾನು ಅವ್ನ ಇಂಟ್ರಡಕ್ಷನ್ನೇ ಕೊಟ್ಟಿಲ್ಲ ಅನಿಸುತ್ತೆ. ಇಷ್ಟೊತ್ತು ನೋಡಿದ್ರಲ್ಲ ಬಾಯ್ ಬಡ್ಕೋತಿದ್ನಲ್ಲ ಬಸ್ ಬಂದಿಲ್ಲ ಅಂತ, ಅವನ ಹೆಸರು ವಿಷ್ಣು ಅಂತ. ಅವನು ಫ್ರಾನ್ಸಲ್ಲಿ PhD ಮಾಡ್ತಾ ಇದ್ದಾನೆ. ವಿಡಿಯೋ ಕಾಲಲ್ಲಿ ಹಾಯ್ ಹೇಳಿದ್ಲಲ್ಲ, ಅವಳು ನಿಸರ್ಗ. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅವಳು ಇಂಡಿಯಾದಲ್ಲಿ PhD ಮಾಡ್ತಾ ಇದ್ದಾಳೆ. ಸೊ ಫೈನಲಿ ಬಂದ್ವಿ ಯೂನಿವರ್ಸಿಟಿಗೆ. ಎಲ್ಲ ಮರ್ತೋಯ್ತು ನಾನೇನು ಮಾತಾಡಬೇಕು. ಸೊ ಫೈನಲಿ ಬಂದ್ವಿ ಯೂನಿವರ್ಸಿಟಿಗೆ. ಎಲ್ಲ ಕಡೆ ಸುತ್ತಿದ್ವಿ. ಇವನ್ ಗೈಡು ನನಗೆಲ್ಲ ತೋರಿಸಿದ್ರು. ಎಲ್ಲ ಲ್ಯಾಬ್ನು ತೋರಿಸಿದ್ರು. ಎಸ್, ಎಲ್ಲ ಲ್ಯಾಬ್ನು ತೋರಿಸಿದ್ರು ಆ್ಯಂಡ್ ತುಂಬ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು, ವಿಚ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಲಂಚು ಕೂಡ ಹೋಗಿದ್ವಿ ಆ್ಯಂಡ್ ಅವರೇ ಸ್ಪಾನ್ಸರ್ ಕೂಡ ಮಾಡಿದ್ರು. ಸೊ ಇವಾಗ ಸುಮ್ಮನೆ ಕೂತಿದ್ದೀವಿ. ತುಂಬ ಜನ ಹೊರಗಡೆ ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಾ ಇದ್ದಾರೆ. ಆ್ಯಂಡ್ ಮೇ ಬಿ ಯು ಕ್ಯಾನ್ ಹಿಯರ್ ದ ಸೌಂಡ್ ಬಿಹೈಂಡ್. ಮಿಷಿನ್ಸ್ ಎಲ್ಲ ವರ್ಕ್ ಆಗ್ತಾ ಇದೆ. ಇಲ್ಲಿ ವರ್ಕ್ ಮಾಡ್ತಾ ನಿಂಗೆ ಏನು ಅನ್ನಿಸ್ತಾ ಇದೆ? ವರ್ಕ್ ಮಾಡ್ತಾ ಇದ್ದೀನಿ. ಏನು ಅನ್ನಿಸ್ತದೆ ಇಲ್ಲಿ ವರ್ಕ್ ಮಾಡೋಕ್ಕೆ ಏನು ಅನ್ನಿಸ್ತದೆ ಅಂದರೆ, ಇವಾಗ ನೀನೇ ಮೀಟ್ ಮಾಡಿದ್ದೆ ಅಲ್ವಾ, ಎಲ್ಲ ಪ್ರೊಫೆಸರ್ಸ್ ಇರಲಿ ಯಾರೇ ಇರಲಿ ಎಲ್ಲ ಫ್ರೆಂಡ್ಸ್ ಥರನೇ ಇರ್ತಾರೆ. ನನಗೆ ಇಲ್ಲಿ ತನಕ ಯಾರು ಪ್ರೊಫೆಸರ್ಸ್ ಅನ್ನೋ ಫೀಲೇ ಇಲ್ಲ. ನಾನು ಯಾರನ್ನೂ ಸರ್ ಅಂತ ಕರೆಯಲ್ಲ. ಯಾರು ಯಾವ 50+ ಇರೋರು ನನ್ನನ್ನು ಫ್ರೆಂಡ್ ಅಂತಲೇ ಕರೀತಾರೆ, ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಾರೆ. ಅದೊಂದು ಇಷ್ಟ. ಆಮೇಲೆ ತುಂಬ ಜನ ನಿನ್ನನ್ನು ಮೀಟ್ ಮಾಡಿರೋರು ಅಷ್ಟೇ, ಯಾರು ಹಂಗಂದರೆ ಇವಾಗ ಎಲ್ಲೇ ಬೇರೆ ಕಡೆಯಿಂದ ಬಂದರು ಎಲ್ಲರ ಜೊತೆ ಬೇಗ ಫ್ರೆಂಡ್ಲಿಯಾಗಿ, ಹಂಗಂದರೆ ಬೇಸ್ಡ್ ಆನ್ ಯಾರ ಜೊತೆ ಬಂದವ್ರು ಯಾವ ಥರ. ಇನ್ನು ಕೆಲವರು ಯಾರು ಇದ್ದರೆ ಅಷ್ಟೊಂದು ಮಾತಾಡೋಲ್ಲ. ಆದರೆ ಇವತ್ತು ಸಿಕ್ಕಿರೋರು ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ತುಂಬ ಜನ ಸಿಕ್ಕಿದ್ರು ಆ್ಯಂಡ್ ದೇ ವರ್ ರಿಯಲಿ ಗುಡ್. ಎಷ್ಟು ಕ್ಲೋಸ್ ಆಗಿ ನಾನು ಫಸ್ಟ್ ಟೈಮ್ ಸಿಕ್ಕಿದ್ದೀನಿ ಅಂತಲೇ ನನಗೆ ಅನ್ನಿಸ್ಲಿಲ್ಲ. ಅಷ್ಟು ಕ್ಲೋಸ್ ಆಗಿ ಮಿಂಗಲ್ ಆದರು ಆ್ಯಂಡ್ ಇಟ್ ವಾಸ್ ರಿಯಲಿ ಫನ್ ಆ್ಯಸ್ ವೆಲ್. ಏನಿರಬೇಕು ಅವಾಗ ಏನೋ ಬಾಯಿ ಬರ್ತಿತ್ತು, ಇವಾಗ ಏನಿರಬೇಕು ಅಂತ ಬರುತ್ತೆ. ಏನೋ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ. ಆ್ಯಕ್ಚುಲಿ ಇಂಡಿಯಾದಲ್ಲೆಲ್ಲ ಈ ಥರ ಪ್ರೊಫೆಸರ್ಸ್ಗಳು ಸಿಗೋದು ತುಂಬ ರೇರು. ಆದರೆ ನಂಗೆ ಇಂಡಿಯಾದಲ್ಲಿ ಸಿಕ್ಕಿರೋ ಪ್ರೊಫೆಸರು ಇದೇ ಥರ. ಸೊ ನಾನು TEM ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಯಲ್ಲಿ ವರ್ಕ್ ಮಾಡೋದ್ರಿಂದ ಇಲ್ಲೂ ಒಂದು TEM ಲ್ಯಾಬ್ ಇದೆ. ಹಾಗಾಗಿ ಸ್ಟೀಫನ್ ಈಸ್ ಹಿಸ್ ಗೈಡ್. ಅವರು ಮೇಲ್ ಹಾಕಿದ್ದಾರೆ ಸೊ ಆ ಗ್ರೂಪ್ ಅವರಿಗೆ. ಸೊ ಇಫ್ ದೇರ್ ಈಸ್ ಎನಿ ರೆಸ್ಪಾನ್ಸ್, ಏನಾದರೂ ಬನ್ನಿ ವಿಸಿಟಿಗೆ ಅಂತ ಅಂದರೆ ಪ್ರಾಬ್ಲಿ ಐಮ್ ಗೋನಾ ಸಿ ದಟ್ ಲ್ಯಾಬ್ ಆಸ್ ವೆಲ್. ಸೊ ನೋಡಬೇಕು ಏನಾಗುತ್ತೆ ಅಂತ. ನೋಡಿ. ಸೊ ಇಟ್ಸ್ ಬೀನ್ 2 ಇಯರ್ಸ್ ಆದಮೇಲೆ ನಾವಿಬ್ಬರು ಮೀಟ್ ಆಗಿದ್ದೀವಿ. ಆ್ಯಂಡ್ ಇವತ್ತು ಬೆಳಿಗ್ಗೆ ಬಸ್ ಇರಲಿಲ್ಲ, ಹೋಲಮಿಯಾದಲ್ಲಿ ಬಸ್ ಇಲ್ಲ. ಹಾಗೆ ನೀವು ನೋಡಿದ್ರಲ್ಲ, ನಾವು ನಡ್ಕೊಂಡು ಬಂದ್ವಿ ಆ್ಯಂಡ್ ವಿ ವರ್ ರೀಕಾಲಿಂಗ್ ದ ಥಿಂಗ್ಸ್ ಫ್ರಮ್ ಅವರ್ ಮಾಸ್ಟರ್ಸ್. ಇವ್ನು ಬಸ್ ತಗೋಬೇಕಿತ್ತು, ಅದೇ ರೂಟಲ್ಲಿ ನಮ್ಮ ಮನೆ ಇತ್ತು. ಹಂಗೆ ಸೂರ್ಯವಂಶ ಫಿಲಮ್ ತರ ನಾನು ಬಸ್ಸು ತಾತಿರ್ಲಿಲ್ಲ, ಏನಿಲ್ಲ. ಬಸ್ ಹತ್ತ ಕೊಯ್ತಿದ್ದೆ, ಅವಾಗ ನಡ್ಕೊಂಡು ಹೋಯ್ತಾ ಇದ್ದು. Degree Celsius, 4,000 degree Celsius. ನೀನು ಹಾಕಿದ್ಯಾ? ನೋಡಿದೆ. So this is one of the 3D printing machine. ಸೊ ಅವ್ನು ಆಲ್ಮೋಸ್ಟ್ ಎಲ್ಲ ವರ್ಕ್ ಇರೋದು ಅವ್ನ ಹೋಲ್ PhD ಇದು 3D ಪ್ರಿಂಟಿಂಗ್ ಮೇಲೆ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಟು ವಾಚ್. ಇವಾಗ ನೀವು ಇಲ್ಲಿ ಏನೆಲ್ಲ ನೋಡ್ತಾ ಇದ್ದೀರಾ, ಇದು ಎಲ್ಲದನ್ನು ಮಿಷಿನಲ್ಲಿ 3D ಪ್ರಿಂಟಿಂಗ್ ಮಾಡಿರೋದು ಆ್ಯಂಡ್ ವಿಚ್ ಈಸ್ ರಿಯಲಿ ನೈಸ್. ಇವಾಗ ನನಗೂ ಏನೋ ಒಂದು ಪ್ರಿಂಟ್ ಹಾಕಿ ಕೊಡ್ತಾ ಇದ್ದಾರೆ ಆ್ಯಸ್ ಅ ಮೆಮೊರಿ ಫ್ರಮ್ ಹಿಯರ್. ಈಚ್ ಆ್ಯಂಡ್ ಎವ್ರಿ ಪೀಸಸ್ ಹಿಯರ್ ಆರ್ ಸೋ ಯುನೀಕ್. ನೀವು ನೋಡ್ಬೋದು, ದಿಸ್ ಇಸ್ a skull which they have printed for some medical reasons. So finally lab ಎಲ್ಲ ನೋಡಿ ಮುಗೀತು and it was really a nice day. I'm gonna stay few more days in France, so there is gonna be a part 3 as well.
So stay tuned. Until then, see you all.